ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದ ತಕ್ಷಣ ದೋಸೆ, ಇಡ್ಲಿ ಅಥವಾ ಚಪಾತಿ ಇದ್ದೇ ಇರುತ್ತೆ. ರೊಟ್ಟಿಗಳಿದ್ದರೆ ರೊಟ್ಟಿಗಳ ಜೊತೆಗೆ ಏನು ಪಲ್ಯ ಮಾಡೋದು ಅನ್ನೋದೊಂದು ದೊಡ್ಡ ಟೆನ್ಷನ್ ಆಗಿರುತ್ತೆ. ಪಲ್ಯಗಳಲ್ಲಿ ಸ್ವಲ್ಪ ಕುಂಬಳಕಾಯಿ ಬಳಸ್ಕೊಂಡು ಈ ರೀತಿ ಹಸೆಕಾಳನ್ನು ನಿಮ್ಗೆ ಸಿಕ್ಕರೆ ಒಂದು ಸಲ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದ್ಭುತವಾಗಿರುತ್ತೆ. ಪ್ರತಿದಿನ ಟೊಮೊಟೊ, ಆಲೂ ಪಲ್ಯ ಅದು ಇದು ಮಾಡ್ತಾನೆ ಇರ್ತೀವಿ. ಅದಂತೂ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಇವು ಸೀಸನ್ ಸಿಕ್ಕಿದಾಗ ಕಾಳನ್ನ ಉಪಯೋಗಿಸ್ಕೊಂಡು ಒಂದು ಸಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಸಿ ತೊಗರಿಕಾಳು ಮತ್ತು ಕುಂಬಳಕಾಯಿನ ಉಪಯೋಗಿಸ್ಕೊಂಡು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ತುಂಬ ಮಸಾಲೆ ಏನೂ ಇಲ್ಲ, ತುಂಬ ಸಿಂಪಲಾಗಿ ಮಾಡುವಂಥ ಪಲ್ಯ ಇದು. ನಾನು ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ, ನೀವು ಗೊಜ್ಜು ಥರ ಕೂಡ ಮಾಡ್ಕೊಳ್ಬಹುದು. ಮೊದಲಿಗೆ ಹಸಿ ಕಾಳನ್ನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ, ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಒಂದು 100 ml ಅಷ್ಟು ನೀರಾದರೆ ಸಾಕಾಗುತ್ತೆ. ಹಸಿ ಕಾಳುಗಳು ಬೇಯಿಸುವಾಗ ತುಂಬ ನೀರಿನ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಗ್ರೇವಿ ಥರ ಮಾಡ್ತಿಲ್ಲ, ಡ್ರೈ ಮಾಡ್ತಾರಿಂದ ನೀರನ್ನ ಜಾಸ್ತಿ ಹಾಕ್ಕೊಳ್ತಿಲ್ಲ. ಜಸ್ಟ್ 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಕಾಳು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಪಲ್ಯ ಆಗಿರೋದ್ರಿಂದ. ನೀರು ನೋಡಿ, ನಾವೇನು 100 ml ಹಾಕಿದ್ವಿ ಅಷ್ಟೇ ನೀರು ಉಳಿದಿದೆ. ಆ ನೀರನ್ನ ನೀವು ಸೂಪ್ ಥರ ಕುಡಿಬೋದು, ಅಥವಾ ನಿಮಗೆ ಗೊಜ್ಜು ಪಲ್ಯ ಥರ ಬೇಡ, ಗೊಜ್ಜು ಥರ ಬೇಕನ್ನ ನೀರನ್ನ ಉಪಯೋಗಿಸ್ಕೊಳ್ಬಹುದು, ಅಥವಾ ಯಾವುದನ್ನು ಸಾಂಬಾರು ಕೂಡ ಅದನ್ನು ಉಪಯೋಗಿಸ್ಕೋಬೋದು. ಒಂದು ದಪ್ಪ ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ನಾನು ಒಂದು 3 ರಿಂದ 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಧನಿಯಾದ ಪುಡಿ, ಖಾರದ ಪುಡಿ ಕೂಡ ಬಳಸ್ಕೊಳ್ತೀವಿ. ಕುಂಬಳಕಾಯಿ ತೊಗೊಂಡಿದ್ದೀನಿ ಹಸಿದು. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಕೂಡ ನೀವು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಇಷ್ಟ ಇಲ್ಲ ಅಂದರೆ ಹಾಗೆ ಸಾಸಿವೆ ಜೀರಿಗೆನ ಒಗ್ಗರಣೆ ಹಾಕ್ಕೊಳ್ಬಹುದು. ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇಂಗು ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ, ಟ್ರೈ ಮಾಡಿ. ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಪಲ್ಯಗಳಲ್ಲಿ, ಸಾಂಬಾರುಗಳಲ್ಲಿ ಇಂಗನ್ನು ಉಪಯೋಗಿಸ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 1 ಗೆಡ್ಡೆಯಷ್ಟು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ರೀತಿ ಜಜ್ಜಿ ಫ್ರೆಶ್ ಆಗಿ ಹಾಕ್ಕೊಳ್ಳಿ, ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಖಾರ ಇಲ್ಲದಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಬಳಸ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪುಡಿ ಕೂಡ ಬಳಸ್ಕೊಳ್ತೀವಿ. ಹಾಗಾಗಿ ನಿಮ್ಗೆ ಹಸಿಮೆಣಸಿಕಾಯಿ ಬೇಡ ಅಂದರೆ ಹಾಕೋದೇ ಬೇಡ. ಹಸಿಮೆಣಸಿಕಾಯಿ ಎಲ್ಲ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ 1 ನಿಮಿಷದಷ್ಟು ಫ್ರೈ ಮಾಡಿ, ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಫ್ರೆಶ್ ಆಗಿ ಹಾಕೊಂಡು ಮಾಡಿದ್ರೆ ಪಲ್ಯಗಳು, ನೀವು ಯಾವುದೇ ಮಸಾಲೆ ಹಾಕಿದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ 1 ಕಾಲು kg ಅಷ್ಟು ಕುಂಬಳಕಾಯಿನ ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಇದ್ದಂಗೆ ಚೆನ್ನಾಗಿ ತೊಳೆದು ಬೀಜ ಎಲ್ಲ ಮಧ್ಯದಲ್ಲಿ ತೆಗೆದು ಆನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕುಂಬಳಕಾಯಿ ಇದು. ಕ್ಯಾಪ್ಸಿಕಮು ಒಂದು ಸಣ್ಣ ಸೈಜ್ದು ಕ್ಯಾಪ್ಸಿಕಮ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷದಷ್ಟು ಬಾಡಿಸ್ಕೊಳ್ಳಿ. ಕ್ಯಾಪ್ಸಿಕಮು ಮತ್ತು ಕುಂಬಳಕಾಯಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವಾಗಲೇ ಹೇಳ್ದಂಗೆ ಚಪಾತಿಗೆ ಮಾಡ್ತಾರೋದ್ರಿಂದ ಇದನ್ನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ತಿಲ್ಲ, ಡ್ರೈ ಪಲ್ಯ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಗೊಜ್ಜು ಬೇಕಾದಲ್ಲಿ ಬೇಯಿಸಿರೋಂಥ ನೀರನ್ನ ಉಪಯೋಗಿಸ್ಕೊಳ್ಳಿ. ಕುಂಬಳಕಾಯಿ ಉಪ್ಪಾಕಿ ಮುಚ್ಚಿಟ್ಟಿದ್ರೆ ಒಂದು 3 ನಿಮಿಷಕ್ಕೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ. ಒಂದು 80% ಬೆಂದರೆ ಸಾಕು ಕುಂಬಳಕಾಯಿ. ನಾವು ಕಾಳೆಲ್ಲ ಹಾಕಿ ಬೇಯಿಸೋಷ್ಟರಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನಮಗೆ ಇಲ್ಲಿ ನೀರು ಹಾಕ್ಕೊಂಡೆಲ್ಲ ಕುಂಬಳಕಾಯಿನ ಬೇಯಿಸ್ಬೇಡಿ, ಪೇಸ್ಟ್ ಥರ ಆಗೋಗುತ್ತೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ನಾವು ಬೇಯಿಸಿರೋಂಥ ಕಾಳು ಇದೆಯಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಆವಾಗಲೇ ಹೇಳ್ದಂಗೆ ನಾನು ನೀರನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಈ ಕಾಳು ಬದಲಿಗೆ ನಿಮಗೆ ಹಸೆ ಕಾಳು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ತರ್ಗುಣಿ ಕಾಳು ಹಸಿದು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಿಮಗೆ ಇದ್ರ ಜೊತೆಗೆ ಬೇರೆ ತರಕಾರಿಗಳು ಬೇಕಾದ್ರೆ ತರಕಾರಿ ಕೂಡ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಕೂಡ ಹಾಕ್ಬೋದು, ಅಥವಾ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಕುಂಬಳಕಾಯಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಧನಿಯಾದ ಪುಡಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲೆ, ಇದು ಯಾವುದೇ ಮಸಾಲೆಗಳನ್ನ ನಾನು ಇಲ್ಲಿ ಬಳಸ್ತಾ ಇಲ್ಲ. ಅದು ಬೇಡ ಅಂದರೆ ನೀವು ಹೀಗೆ ಒಗ್ಗರಣೆ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿದ ನಂತರ ಒಂದು 2 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಮುಚ್ಚಿಡಿ. ಪುಡಿ ಹಾಕಿರೋದ್ರಿಂದ ತಳ ಹಿಡಿಬಾರ್ದು. ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟೊಂದು ರುಚಿಯಾಗಿರುತ್ತೆ ಅಂದರೆ, ನಿಮಗೆ ಕಾಳಿನಾರು ಸಿಕ್ಕಿದ್ರೆ ಹಸಿ ಕಾಳು ಇವಾಗಲೇ ಉಪಯೋಗಿಸ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇದೆಲ್ಲ ಫ್ರೈ ಆದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಟೊಮೊಟೊನ ಬಳಸಿಲ್ಲ, ನೀವು ಟೊಮೊಟೊ ಬೇಕಾದರೂ ಕೂಡ ಹಾಕ್ಕೊಳ್ಬಹುದು. 1 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ನೀವು ಕುಂಬಳಕಾಯಿ ಜೊತೆಗೆ ಒಗ್ಗರಣೆ ಕೂಡ ಹಾಕ್ಕೊಳ್ಬಹುದು, ಅಥವಾ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬಹುದು. ಚಪಾತಿ ಹಿಟ್ಟು ಕೂಡ ರೆಡಿಯಾಗಿದೆ. ಚಪಾತಿ ಹಿಟ್ಟು ಕಲಸಿಟ್ಟು ಇದೆಲ್ಲ ಪಲ್ಯ ಮಾಡೋಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಒಂದು 15 ನಿಮಿಷ ಚೆನ್ನಾಗಿ ನೆಂದಿರುತ್ತೆ. ಪಲ್ಯ ಕೂಡ ರೆಡಿಯಾಗಿದೆ. ಇಷ್ಟು ಚೆನ್ನಾಗಿದೆ ಅಲ್ಲ. ಇದೇ ತುಂಬ ಕುಂಬಳಕಾಯಿ ತುಂಬಾ ನೀರು ಬಿಟ್ಕೊತು ಅಂದರೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ, ಬೋಂಡದ ಹಿಟ್ಟನ್ನು ಹಾಕ್ಕೊಳ್ಳಿ. ಪುಡಿಗಳು ಹಾಕ್ತಾಗ್ಲೇ ಆವಾಗ ನೀರಿನ ಅಂಶ ಕೂಡ ಕಮ್ಮಿ ಆಗುತ್ತೆ. ಕೆಲವೊಂದು ಕುಂಬಳಕಾಯಿ ತುಂಬ ನೀರು ಬಿಟ್ಕೊಳ್ಳುತ್ತೆ. ನಾವು ನೀರು ಹಾಕಿದ್ದೀವಿನೋ ಅನ್ನೋಷ್ಟು ನೀರು ಬಿಟ್ಕೊಂಡಾಗ ಪಲ್ಯ ಚೆನ್ನಾಗಾಗೋದಿಲ್ಲ. ಆ ಥರ ಆದಾಗ ಮಾತ್ರ ನೀವು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಈ ಹದ ಸಾಕಾಗುತ್ತೆ ಅಂದರೆ ಕಡಲೆ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಎಷ್ಟು ಸಖತ್ತಾಗಿದೆ ಅಂತೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ತೆಂಗಿನಕಾಯಿ, ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬೋದು, ಇನ್ನೂ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಟೇಸ್ಟು. ಹುಚ್ಚೆಳ್ಳು ಪಲ್ಯದ ಪುಡಿ ಅಂತ ಒಂದು ವಿಡಿಯೋ ಮಾಡಿದೆ, ಆ ಥರ ಪುಡಿ ಇದ್ರೂ ಕೂಡ ಹಾಕ್ಕೊಳ್ಳಿ. ಖಾಲಿಯಾಗಿತ್ತು, ಹಾಗಾಗಿ ನಾನು ಇಲ್ಲಿ ಬಳಸಿಲ್ಲ. ಇದ್ದರೆ ನೀವು ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನೀವೇನೋ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.